ಇನ್ನು ರೆಡ್ಡಿ ಪಕ್ಷಕ್ಕೆ ಮರು ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಆಫೀಸ್ನಲ್ಲಿ ಸಂಭ್ರಮ ಕಳೆಗಟ್ಟಿದೆ. ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ರಾಮುಲು ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರೋದು. ಹಾಗೆ ನೋಡೋದಾದ್ರೆ ರೆಡ್ಡಿ ಅವರು ಮೊದಲಿಂದಲೂ ನಮ್ಮ ಪಕ್ಷದವರು ಬೇರೆ ಬೇರೆ ವಿಚಾರಗಳಿಂದ ಕಾರಣಾಂತರಗಳಿಂದ ಪಕ್ಷವನ್ನ ಬಿಟ್ಟಿದ್ರು. ಮತ್ತೆ ಸೇರ್ಪಡೆ ಆಗ್ತಿರೋದು ಬಹಳ ಖುಷಿ. ಈಗ ತವರು ಮನೆಗೆ ವಾಪಸ್ ಆಗ್ತಾ ಇದ್ದಾರೆ ಅಂತ ಶ್ರೀರಾಮುಲು ರೆಡ್ಡಿ ಅವರು ವಾಪಸ್ ಪಕ್ಷಕ್ಕೆ ಸೇರ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಖುಷಿಯನ್ನ ಸಂಭ್ರಮವನ್ನ ಈ ರೀತಿಯಾಗಿ ಹಂಚಿಕೊಳ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ಕಡೆ ಎಷ್ಟು ಪರಿಣಾಮ ಬೀರುತ್ತೋ ಮಗದೊಂದು ಕಡೆ ಅಷ್ಟೇ ದೊಡ್ಡ ಮಟ್ಟದ ಪರಿಣಾಮ ಅವರ ಗೆಲುವಿನಲ್ಲಿ, ರಾಮುಲು ಅವರ ಗೆಲುವಿನಲ್ಲಿ ರೆಡ್ಡಿ ಅವರ ಈ ಮರು ಸೇರ್ಪಡೆ ಅಂತೂ ಬೀರುತ್ತೆ. ಶ್ರೀರಾಮುಲು ಅವರು ಇದ್ದಾರೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಮರಳಿ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಕೇಳೋಣ. ಸರ್, ಏನು ಅನಿಸ್ತಾ ಇದೆ ಅಂತ ನಿಮ್ಮ ಫಸ್ಟ್ ರಿಯಾಕ್ಷನ್? ಜನಾರ್ದನ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ನಮ್ಮ ಪಾರ್ಟಿಯವರೇ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬೇರೆ ಬೇರೆ ಕಾರಣಗಳಿಂದ ಪಕ್ಷವನ್ನು ಬಿಡುವಂಥ ಟೈಮಲ್ಲಿ, ಪಕ್ಷವನ್ನು ಕಟ್ಟುವಂಥ ಟೈಮಲ್ಲಿ ಅವತ್ತು ನಮ್ಮೆಲ್ಲರಿಗೂ ಸ್ವಲ್ಪ ನೋವು ಕೂಡ ಆಗಿತ್ತು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಅಂದ ತಕ್ಷಣ ಜನಾರ್ದನ್ ರೆಡ್ಡಿ ಅವರು ತವ್ರ ಮನೆ ಇದ್ದಂತೆ. ಇವತ್ತು ತವ್ರ ಮನೆಗೆ ಅವರು ಪುನಃ ಮರಳುತ್ತಾ ಇದ್ದಾರೆ. ಅಲ್ಲಿ ಏನಪ್ಪ ಅಂದರೆ ಅಲ್ಲಿ ಹೋಗಿ ಜನನಾಯಕ ಅಂತೇಳಿ ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಇವತ್ತು ಜನರ ಆಶೀರ್ವಾದದಿಂದ ಒಬ್ಬ ಜನನಾಯಕ ಆಗಿ ಇವತ್ತು ಜನರನ್ನ ರೆಕಗ್ನೈಸ್ ಮಾಡೋಂಥ ಒಬ್ಬ ದೊಡ್ಡ ನಾಯಕ ಆಗಿರೋ ಕಾರಣ ಇವತ್ತು ಯಾವ ರೀತಿಯಲ್ಲಿ ಬಹುಶಃ ಕಷ್ಟಗಳು ಎಲ್ಲರಿಗೂ ಬರ್ತಾವೆ, ಇಲ್ಲ ಅನ್ನೋಕ್ಕೋಗಲ್ಲ. ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಇವತ್ತು ಅಗ್ನಿ ಪರೀಕ್ಷೆದಲ್ಲಿ ಗೆದ್ದು ಪುನಃ ಯಾವ ರೀತಿ ಮನೆಗೆ ಮರಳಿದಾರೋ ಆ ರೀತಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಅಗ್ನಿ ಪರೀಕ್ಷೆದಲ್ಲಿ ಗೆದ್ದು ಪುನಃ ಅವರು ಮನೆಗೆ ಅವರು ಮರಳುತ್ತಾ ಇದ್ದಾರೆ. ಪಕ್ಷ ನಾನು ವಿಲೀನ ಮಾಡಲ್ಲ, ಬೇಕಿದ್ರೆ ಬೆಂಬಲ ಕೊಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಆಗಾಗ ಕೊಡ್ತಾ ಇದ್ರು. ಈಗ ಏಕಾಏಕಿ ಪಕ್ಷ ವಿಲೀನ ಮಾಡ್ತಾ ಇದ್ದಾರೆ, ಅವರು ಕೂಡ ಸೇರ್ಪಡೆ ಆಗ್ತಿದ್ದಾರೆ. ಯಾರ ಮಧ್ಯಸ್ಥಿಕೆ ವಹಿಸಿ ಮಾತುಕತೆ ಮಾಡಿದ್ದಾರೆ? ಇದ್ರ ಬಗ್ಗೆ ಏನಾಗಿದೆ ಅನ್ನೋಂಥ ವಿಚಾರ ನನಗೆ ಗೊತ್ತಿಲ್ಲ. ಮೋದಿಜಿ ನಾಯಕತ್ವವನ್ನು ಒಪ್ಪಿ ಅವರು ಪಕ್ಷದಲ್ಲಿ ಇವತ್ತು ಸೇರ್ಪಡೆ ಆಗ್ತಾಯಿದ್ದಾರೆ. ಇದ್ರ ಬಗ್ಗೆ ಅವರು ಟೆಕ್ನಿಕಲ್ ವಿಚಾರದ ಬಗ್ಗೆ ನಾನು ಯಾವುದೇ ಸ್ಪಷ್ಟೀಕರಣ ಕೊಡೋಕ್ಕಾಗಲ್ಲ. ಅವ್ರ ಹತ್ರ ಮಾತಾಡೋಂಥ ಟೈಮಲ್ಲಿ ಅವ್ರು ಸ್ಪಷ್ಟೀಕರಣ ಕೊಡೋಂಥ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೂಡ ದೇಶದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕನ್ನೋದು ಗುರಿ, ಜೊತೆಯಲ್ಲಿ ರಾಜ್ಯದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪರ ಆಶೀರ್ವಾದದಿಂದ ಪುನಃ ಕರ್ನಾಟಕದಲ್ಲಿ ಕೂಡ ಇವತ್ತು ಗೆಲ್ಲಿಬೇಕನ್ನೋಂಥ ಗುರಿ ಬಿಟ್ಟರೆ ಬೇರೆ ಏನಿಲ್ಲ. ಅವರು ವಾಪಸ್ ಬಂದಿದ್ದು ನಿಮ್ಗೆ ಸಂತೋಷ ಆಗಿದೆ? ಯಾಕೆಂದರೆ ಅವರ ಬಗ್ಗೆ ಏನೇನೋ ಮಾತುಗಳು ಕೇಳಿ ಬರ್ತಿತ್ತು. ತುಂಬ ಸಂತೋಷ ಕೂಡ ಬಂದಿದೆ. ಎಷ್ಟು ಲಾಭ ಆಗುತ್ತೆ ಬಿಜೆಪಿಗೆ ಲೋಕಸಭೆ ಚುನಾವಣೆಯಲ್ಲಿ ಅಂತ? ಬಿಜೆಪಿಗೆ 28 ಕ್ಷೇತ್ರದಲ್ಲಿ ಲಾಭ ಆಗುತ್ತೆ. ಥ್ಯಾಂಕ್ ಯು. ಇದು ಮಾಜಿ ಸಚಿವ ಶ್ರೀರಾಮುಲು ಅವರ ಮಾತುಗಳು. ಕ್ಯಾಮರಾಮನ್ ಪುರುಷೋತ್ತಮ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ದೊಡ್ಡ ಬೆನಿಫಿಷಿಯರಿ ಶ್ರೀರಾಮುಲುನೇ ಆಗಿರಬೇಕಾದ್ರೆ ಖುಷಿ ಪಡದೇ ಇರ್ತಾರ? ಸಹಜವಾಗಿ ಖುಷಿ, ಮತ್ತು ಅವ್ರು ಕರ್ಕೊಂಡು ಬರೋದ್ರಲ್ಲೂ ಅವ್ರದೇ ಪ್ರಮುಖ ಪಾತ್ರ ಇತ್ತಿತ್ತು. ಪ್ರಯತ್ನ ಕೂಡ ಅವರೇ ಮಾಡಿದ್ದು. ಆದರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿಕೆ, ಜಾರಕೆ ಹೇಳಿಕೆಯನ್ನು ಕೊಟ್ಟರು ಅಷ್ಟೇ.